ಎಲ್ಲರಿಗೂ ನಮಸ್ಕಾರ. ಮಿನುಗು ರಂಗೋಲಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕದ ಎಲ್ಲ ಮಹಿಳಾ ಮಣಿಯರಿಗೆ ಇದೊಂದು ಗುಡ್ ನ್ಯೂಸ್ ಇದೆ. ಏನಪ್ಪಾ ಅಂದ್ರೆ, ಕರ್ನಾಟಕದ ಪ್ರತಿ ಮನೆಯ ಯಜಮಾನಿಗೂ ಬ್ಯಾಂಕ್ನಿಂದ 3 ಲಕ್ಷ ಸಾಲ ಯಾವುದೇ ಶ್ಯೂರಿಟಿ ಇಲ್ಲದೆ ಸಿಗ್ತಾ ಇದೆ. ಇದು ಗುಡ್ ನ್ಯೂಸ್. ಈಗಾಗಲೇ ಯಾರು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಗಳನ್ನು ತಗೊಳ್ತಿದ್ದೀರೋ ಅವರೆಲ್ಲರೂ ಇದಕ್ಕೆ ಅರ್ಹರಾಗ್ತಾರೆ. ಇನ್ನು ಮುಂದೆ ನಿಮ್ಮ ಅಕೌಂಟಿಗೆ 2,000 ರೂಪಾಯಿ ಬದಲು 1,800 ರೂಪಾಯಿ ಬಂದರೆ ಗಾಬರಿ ಆಗಬೇಡಿ. ರಾಜ್ಯ ಸರ್ಕಾರ ಕರ್ನಾಟಕದ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಸಲುವಾಗಿ ಈಗಾಗಲೇ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುತ್ತಿದೆ. ಅದರ ಜೊತೆ ಈಗ ಮಹಿಳೆಯರು ಸಣ್ಣ ಉದ್ಯಮವನ್ನು ಶುರು ಮಾಡಲು ಹಾಗೂ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಆಗಲಿ ಎಂದು ಗೃಹಲಕ್ಷ್ಮಿ ಬ್ಯಾಂಕ್ ಸ್ಥಾಪನೆ ಮಾಡಲು ಸಜ್ಜಾಗಿದೆ. ಗೃಹಲಕ್ಷ್ಮಿ ಬ್ಯಾಂಕ್ ಮೂಲಕ 30,000 ರೂಗಳಿಂದ 3 ಲಕ್ಷದವರೆಗೆ ಸಾಲ ಕೊಡಲು ನಿರ್ಧರಿಸಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಗೃಹಲಕ್ಷ್ಮಿ ಅಕೌಂಟಿಗೆ 2,000 ರೂಪಾಯಿ ಬದಲು ಕೇವಲ 1,800 ರೂಪಾಯಿ ಬಂದರೆ ದಯವಿಟ್ಟು ಗಾಬರಿ ಆಗಬೇಡಿ. ನಿಮ್ಮ ಹಣ ಎಲ್ಲಿಯೂ ಹೋಗುವುದಿಲ್ಲ. ಬದಲಾಗಿ ಆ ಹಣ ನಿಮ್ಮ ಆರ್ಥಿಕ ಭವಿಷ್ಯವನ್ನು ಬದಲಾಯಿಸುವ ಅತಿ ದೊಡ್ಡ ಬಂಡವಾಳವಾಗಲಿದೆ. ಹೌದು, ರಾಜ್ಯದ 1.24 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳನ್ನು ಇನ್ನಷ್ಟು ಸ್ವಾವಲಂಬಿಗಳನ್ನಾಗಿಸಲು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಬ್ಯಾಂಕ್ ಸ್ಥಾಪನೆಗೆ ಅಧಿಕೃತ ಗ್ರೀನ್ ಸಿಗ್ನಲ್ ನೀಡಿದೆ. ಇದರಿಂದ ಮಹಿಳೆಯರಿಗೆ ಆಗುವ ಲಾಭ ಏನು, ಸಾಲ ಪಡೆಯುವುದು ಹೇಗೆ ಎಂದು ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸಂಘ ಸ್ಥಾಪನೆಯಾದ ಬಳಿಕ ಇದರ ಸದಸ್ಯತ್ವ ಪಡೆಯುವ ಮಹಿಳೆಯರಿಗೆ ಪ್ರತಿ ತಿಂಗಳು ಬರುವ 2,000 ರೂಗಳಲ್ಲಿ 1,800 ರು ನೇರವಾಗಿ ಕೈಗೆ ಸಿಗುತ್ತದೆ. ಉಳಿದ 200 ರೂಗಳು ಬ್ಯಾಂಕ್ನಲ್ಲಿ ನಿಮ್ಮದೇ ಹೆಸರಿನಲ್ಲಿ ಠೇವಣಿ ಆಗಿ ಜಮೆಯಾಗುತ್ತದೆ. ಈ ಕಡಿತಗೊಂಡ ಹಣ ನಿಮ್ಮ ಖಾತೆಯಲ್ಲಿಯೇ ಸಂಪೂರ್ಣ ಭದ್ರವಾಗಿರುತ್ತದೆ. ಹಾಗಾದರೆ ಸದಸ್ಯತ್ವ ಪಡೆಯುವುದು ಹೇಗೆ? ಈ ಬ್ಯಾಂಕ್ನ ಲಾಭ ಪಡೆಯಲು ಮೊದಲು ಷೇರುದಾರರಾಗಬೇಕು. ಇದಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿಯಮದಂತೆ ಒಂದು ಬಾರಿಗೆ 1,250 ರೂಪಾಯಿ ಪಾವತಿಸಿ ಸದಸ್ಯತ್ವ ಪಡೆದುಕೊಳ್ಳಬೇಕು. ಇದರಲ್ಲಿ 1,000 ರು ಷೇರು ಹಣವಾಗಿರುತ್ತದೆ. ಈ ಬ್ಯಾಂಕ್ನ ಅತಿ ದೊಡ್ಡ ಆಕರ್ಷಣೆಯೇ ಸಾಲ ಸೌಲಭ್ಯ. ಯಾರು ನಿರಂತರವಾಗಿ ಕನಿಷ್ಠ 6 ತಿಂಗಳ ಕಾಲ 200 ರು ಉಳಿತಾಯ ಮಾಡುತ್ತಾರೋ ಅವರು 30,000ದಿಂದ 3 ಲಕ್ಷ ರೂಪಾಯಿಯವರೆಗೆ ವೈಯಕ್ತಿಕ ಸಾಲ ಪಡೆಯಬಹುದು. ಹಾಗೂ ಈ ಸಾಲ ಕೇವಲ 7ರಿಂದ 9% ರಷ್ಟು ಬಡ್ಡಿ ದರದಲ್ಲಿ ಸಿಗುತ್ತದೆ. ಗೃಹಲಕ್ಷ್ಮಿ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಯಾವುದೇ ರೀತಿಯ ಆಸ್ತಿ ಪತ್ರ, ಶ್ಯೂರಿಟಿ ಅಥವಾ ಜಾಮೀನು ನೀಡುವ ಅಗತ್ಯವಿಲ್ಲ. ಮಹಿಳೆಯರು ಸಣ್ಣ ವ್ಯಾಪಾರ, ಹೈನುಗಾರಿಕೆ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಈ ಹಣವನ್ನು ಬಳಸಿಕೊಳ್ಳಬಹುದು. ಗೃಹಲಕ್ಷ್ಮಿ ಬ್ಯಾಂಕ್ನಲ್ಲಿ ಸದಸ್ಯತ್ವ ಪಡೆಯದ ಮಹಿಳೆಯರಿಗೆ ಎಂದಿನಂತೆ 2,000 ರೂಗಳು ಕೈಗೆ ಸಿಗುತ್ತದೆ. ಕೇವಲ ಸದಸ್ಯತ್ವ ಹೊಂದಿದ ಮಹಿಳೆಯರಿಗೆ ಮಾತ್ರ 1,800 ರೂಗಳು ಕೈಗೆ ಸಿಗುತ್ತದೆ. ಬ್ಯಾಂಕ್ನಲ್ಲಿ ಸದಸ್ಯತ್ವ ಪಡೆದ ತಕ್ಷಣವೇ ಸಾಲ ಸಿಗುವುದಿಲ್ಲ. ಕನಿಷ್ಠ 6 ತಿಂಗಳು ನೀವು 200 ರೂಗಳನ್ನು ಉಳಿತಾಯ ಮಾಡಿರಬೇಕು. ನಂತರ ಮಾತ್ರ ಸಾಲ ಪಡೆಯಲು ಅರ್ಹರಾಗುತ್ತೀರಿ. ಗೃಹಲಕ್ಷ್ಮಿ ಬ್ಯಾಂಕ್ ಒಂದು ಅಧಿಕೃತ ಕೋಆಪರೇಟಿವ್ ಬ್ಯಾಂಕ್ ಆಗಿರುವುದರಿಂದ ಸರ್ಕಾರ ಬದಲಾದರೂ ಬ್ಯಾಂಕ್ ಮುಚ್ಚುವುದಿಲ್ಲ. ಇದಿಷ್ಟು ಗೃಹಲಕ್ಷ್ಮಿ ಬ್ಯಾಂಕ್ ಕುರಿತಾದ ಮಾಹಿತಿ. ಇದರ ಕುರಿತಾಗಿ ನಿಮಗೆ ಗೊಂದಲಗಳು ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.